ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆ ಮತ್ತಷ್ಟು ಚುರುಕಾಗ್ತಾ ಬರ್ತಾ ಇದೆ. ಇಲ್ಲಿ ಪೊಲೀಸರಂತೂ ಈ ಒಂದು ಕೇಸಲ್ಲಿ ಒಂದು ಕ್ಷಣನೂ ಕೂಡ ಸುಮ್ಮನೆ ಇದ್ದಂತೆ ಕಾಣಿಸ್ತಾ ಇಲ್ಲ. ಒಂದೊಂದೇ ಸಾಕ್ಷ್ಯಗಳ ಬೆನ್ನು ಹತ್ತುತ್ತಾ ಇದ್ದಾರೆ ಪೊಲೀಸರು. ರೇಣುಕಾಸ್ವಾಮಿ ದರ್ಶನ್ ಅಭಿಮಾನಿನೇ ಅಲ್ಲ ಅಂತ ಹೇಳಿ ಅವರ ಪತ್ನಿ ಸಹನ ಒಂದು ಕಡೆ ಮಾತಾಡಿದರು. ಇಲ್ಲ ರೇಣುಕಾಸ್ವಾಮಿ ಏನು ದರ್ಶನ್ ಅವರ ಫ್ಯಾನ್ ಅಲ್ಲ ಅಂತ ಅವರ ವೈಫು ಸಹನ ಹೇಳಿಬಿಟ್ಟಿದ್ರು. ಆದರೆ ರೇಣುಕಾಸ್ವಾಮಿ ದರ್ಶನ್ ಫ್ಯಾನ್ ಎನ್ನುವುದಕ್ಕೆ ಇದೀಗ ಸಾಕ್ಷ್ಯವನ್ನು ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಏನು ಸಿಕ್ತವ್ರಿಗೆ ನೋಡಿ, ಪಂಚನಾಮೆ ಮಾಡ್ತಕ್ಕಂಥ ವೇಳೆಯಲ್ಲಿ ಪೊಲೀಸರಿಗೆ ಒಂದು ಬಲವಾದ ಸಾಕ್ಷಿ ಸಿಕ್ಕಿದೆ. ಏನು ಆ ಸಾಕ್ಷ್ಯ ಅಂತ ನೋಡಿದ್ರೆ, ರೇಣುಕಾಸ್ವಾಮಿ ದರ್ಶನ್ ಫ್ಯಾನ ಅಲ್ವಾ? ಸ್ಥಳ ಮಹಜರು ಮಾಡುವ ವೇಳೆಯಲ್ಲಿ ರೇಣುಕಾಸ್ವಾಮಿ ಮನೆಯಲ್ಲಿದ್ದಂತಹ ಫೋಟೋಗಳನ್ನು ಒಂದು ಕಡೆ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಅವರು ರೇಣುಕಾಸ್ವಾಮಿ ದರ್ಶನ್ ಅಭಿಮಾನಿ ಎನ್ನುವ ಮೂಲಕ ಕೊಲೆ ಕಾರಣದ ತನಿಖೆ ಶುರುವಾಗುತ್ತೆ. ದರ್ಶನ್ ಅಭಿಮಾನಿಯಾಗಿದ್ದ ಕಾರಣಕ್ಕೇ ಪವಿತ್ರ ಗೌಡ ದರ್ಶನ್ ಲೈಫಲ್ಲಿ ಇರಬೇಡ ನೀನು ಅನ್ನೋ ರೀತಿಯಲ್ಲಿ ಕೆಟ್ಟದಾಗಿ ರೇಣುಕಾಸ್ವಾಮಿ ಮೆಸೇಜ್ ಕಳಿಸಿದ್ದ ಅಂತ ಆರೋಪ ಇದ್ದಿದ್ದಲ್ವಾ? ಈ ದರ್ಶನ್ ಅಭಿಮಾನಿ ಅಲ್ಲ ಅಂತೇಳಿ ವೈಫ್ ಹೇಳಿಬಿಟ್ಟಾಗ ಮನೇಲಿರ್ತಕ್ಕಂಥ ಫೋಟೋ ತೊಗೊಂಡು ಬಂದಿದ್ದಾರೆ. ದರ್ಶನ್ ಅಭಿಮಾನಿ ಅಂತ ಪೊಲೀಸರು ಸಾಬೀತು ಮಾಡಬೇಕಲ್ವಾ? ಈ ಕೇಸಲ್ಲಿ ಹೇಗೆ ಅಂತ ಹೇಳಿದ್ರೆ, ಒಂದೊಂದು ಕ್ಷಣ, ಒಂದೊಂದು ಹೆಜ್ಜೆ, ಒಂದೊಂದು ಘಟನೆಯನ್ನು ಕೂಡ ಯಾರೂ ಇಲ್ಲಿ ಬಿಡಕ್ಕೆ ರೆಡಿ ಇಲ್ಲ, ವಿಶೇಷವಾಗಿ ಪೊಲೀಸ್ ಇಲಾಖೆ. ಹಾಗಿದ್ದಾಗ ಹಲವು ಸಾಕ್ಷ್ಯನ ಸಂಗ್ರಹ ಮಾಡಿದ್ದಾರೆ. ರೇಣುಕಾಸ್ವಾಮಿಯವರ ಪತಿ ಸಮ್ಮುಖದಲ್ಲಿಯೇ ಫೋಟೋವೊಂದನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಕೂಡ. ರೇಣುಕಾಸ್ವಾಮಿ ಸೋಷಿಯಲ್ ಮೀಡಿಯಾ ಪೋಸ್ಟ್ ಕೂಡ ಇದೇ ವೇಳೆಯಲ್ಲಿ ಸಂಗ್ರಹ ಆಗಿದೆ. ಡೀಟೇಲ್ಸ್ಗಳಿಗೆ ಇದೀಗ ಸಂತೋಷ್ ಇದ್ದಾರೆ. ಸಂತೋಷ್, ಯಾವ ಥರ ಈಗ ಈ ರೇಣುಕಾಸ್ವಾಮಿ ದರ್ಶನ್ ಫ್ಯಾನ ಅಲ್ವಾ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಮಹತ್ವದ ಸಾಕ್ಷಿ ಸಿಕ್ಕಿದೆಯಾ? ರಮಕಾಂತ್, ಈಗಾಗಲೇ ಏನಂತ ಹೇಳಿದ್ರೆ, ಆರಂಭ ದಿನಗಳಲ್ಲಿ ರೇಣುಕಾಸ್ವಾಮಿಯ ಪತ್ನಿ ಏನಿದೆ, ಆಕೆನೇ ನನ್ನ ಪತಿ ಏನಿದ್ದಾರೆ ಅವರು ದರ್ಶನ್ ಫ್ಯಾನ್ ಅಲ್ಲ ಅಂತ ಹೇಳಿದ್ರು. ಇದು ಸಾಕಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಆದ್ರೆ ರೇಣುಕಾಸ್ವಾಮಿ ದರ್ಶನ್ ಅವರ ಫಾಲೋವರ್ ಆಗಿದ್ರು ಅನ್ನೋದಕ್ಕೆ ಪೊಲೀಸರು ಒಂದಿಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕ್ಬೇಕಾಗಿತ್ತು. ಅದನ್ನ ಒಂದು ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ಚಾಟ್ಗಳಿರ್ಬೋದು, ಈತನ ಪೋಸ್ಟ್ ಅಂದ್ರೆ ಈತ ಸೋಷಿಯಲ್ ಮೀಡಿಯಾಗಳಲ್ಲಿ ಏನಾದ್ರು ದರ್ಶನ್ ಬಗ್ಗೆ ಹಾಕಿರೋದಂತಿರ್ಬೋದು, ದರ್ಶನ್ ಬಗ್ಗೆ ಬರ್ದಿರೋದಿರ್ಬೋದು, ಇಲ್ಲ ದರ್ಶನ್ ಸಿನಿಮಾಗಳು ಯಾವ್ದಾದ್ರು ವೈರಲ್ ಆದಂತ ಸಂದರ್ಭದಲ್ಲಿ ಅದಕ್ಕೆ ಕಮೆಂಟ್ ಗಳನ್ನ ಹಾಕಿರುವಂತದ್ದು, ಈ ಬಗ್ಗೆ ಒಂದಿಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕ್ತಿರುವಂತದ್ದು. ಅದರ ಜೊತೆಗೆ ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ಏನಾದ್ರು ಆತನ ಮೊಬೈಲ್ ನಲ್ಲಿ, ಆತನ ಮನೆಯಲ್ಲಿ ಫೋಟೋಸ್ಗಳು ಈ ತರದ ಏನಾರ ಇತ್ತ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಒಂದಿಷ್ಟು ಫೋಟೋಗಳು ಆತನ ಮನೆಯಲ್ಲೂ ಕೂಡ ಇದ್ವು ಅನ್ನೋ ಮಾಹಿತಿ ಮೂಲಗಳ ಪ್ರಕಾರ ಗೊತ್ತಾಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ, ದರ್ಶನ್ ಫಾಲೋವರ್ ಈತ ಅಲ್ಲ, ಅಭಿಮಾನಿಯೇ ಅಲ್ಲ ಅಂತ ಹೇಳಿದಾಗ ಯಾಕೆ ಇವರು ಆ ವಿಚಾರದಲ್ಲಿ ಮೂಗ್ ತೋರಿಸ್ತಾರೆ ಅನ್ನೋದು ಪ್ರಶ್ನೆ ಬರುತ್ತೆ. ಸೊ ಹೀಗಾಗಿ ಅವರು ದರ್ಶನ್ ಅಭಿಮಾನಿ ಅಲ್ವಾ ಅನ್ನೋದು ಇಲ್ಲಿ ಮೊದಲನೇ ಪ್ರಶ್ನೆ. ಸಾಕಷ್ಟು ಜನ ಈ ಇನ್ಸಿಡೆಂಟ್ ಆದ ಬಳಿಕ ದರ್ಶನ್ ಒಳಗೋದ ನಂತರ ಈತ ದರ್ಶನ್ ಅಭಿಮಾನಿ ಅಲ್ಲ ಅಂತ ಹೇಳಲಿಕ್ಕೂ ಕೂಡ ಶುರು ಮಾಡಿದ್ರು. ಆರಂಭದಲ್ಲಿ ದರ್ಶನ್ ಅಭಿಮಾನಿ ಹೌದು, ಅವರ ಕುಟುಂಬ ಚೆನ್ನಾಗಿರ್ಬೇಕು, ದಾಂಪತ್ಯ ಜೀವನ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಈತ ಈ ರೀತಿಯಾಗಿ ಮೆಸೇಜ್ ಗಳನ್ನ ಹಾಕ್ತಿದ್ದ. ಸೊ ಅಂತ ಈಕೆ ಸ್ನೇಹಿತೆಯ ಜೊತೆಗೆ ಒಂದು ಸೋಷಿಯಲ್ ಮೀಡಿಯಾ ಇರ್ಬೋದು, ಬೇರೆ ಬೇರೆ ರೀತಿಯ ದರ್ಶನ್ಗೆ ಅಪಖ್ಯಾತಿಗಳು ಬರ್ತಾ ಇತ್ತು, ಅದರ ಮೇಲೆ ಗಾಸಿಪ್ಗಳು ಹರಡ್ತಾ ಇತ್ತು ಪವಿತ್ರ ಗೌಡ ಹಿನ್ನೆಲೆಯಲ್ಲಿ. ಸೊ ಈ ತರನು ಕೂಡ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಟ್ರೋಲ್ ಗಳನ್ನ ಮಾಡಿದ್ರು. ಸೊ ಹೀಗಾಗಿ ದರ್ಶನ್ಗೂ ಮತ್ತು ರೇಣುಕಾಸ್ವಾಮಿಗೂ ಇರುವಂತಹ ಸಂಬಂಧ ಇರ್ಬೋದು, ಒಡನಾಟ ಇರ್ಬೋದು, ಇಲ್ಲ ಯಾವಾದ್ರೂ ಬರ್ತ್ಡೇಗೆ ಬಂದ ಅಥವಾ ವಿಶ್ ಮಾಡಿದ್ನ, ಮೀಟ್ ಮಾಡಿದ್ನ, ಅವರ ಮನೆ ಹತ್ರ ಬಂದ, ಈ ಆಯಾಮದಲ್ಲೂ ಕೂಡ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇರುವಂತದ್ದು. ಸೊ ಒಂದಿಷ್ಟು ಅದಕ್ಕೆ ಬೇಕಾಗಿರುವಂತ ಸೂಕ್ತವಾದ ಫೋಟೋಸ್ಗಳು ಮತ್ತು ಸಾಕ್ಷ್ಯಗಳನ್ನ ಕಲೆ ಹಾಕಿದ್ರೆ ಅನ್ನೋ ಮಾಹಿತಿಗಳು ಸದ್ಯ ಲಭ್ಯವಾಗಿರುವಂತದ್ದು. ರಮಕಾಂತ್, ಸಂತೋಷ್.